9 ನಂಬರ್ ಪ್ಲೇಟ್ಸ್ ಅದು 8 ನಂಬರ್ ಇದೆ ಪಂಚ್ ಮಾಡ್ತಿದ್ದಾರೆ 9 ನಂಬರ್ ಪಂಚಿಂಗ್ ಆಗ್ತಿದೆ 7 ನಂಬರ್ ಪಂಚಿಂಗ್ ಆಗ್ತಿದೆ 6 ನಂಬರ್ ಪಂಚಿಂಗ್ ಆಗ್ತಿದೆ ಬಜೆಟ್ ತಕ್ಕಂಗೆ ಮಷಿನ್ ಇದಾವೆ ಸರ್ 1 ಗಂಟೆಗೆ 13 kg ರೆಡಿ ಆಗುತ್ತೆ ಸರ್ 15,000 ಹಿಡಿದು 1.5 ಲಕ್ಷ ಹತ್ರ ಮಷಿನ್ ಇದಾವೆ ಸರ್ ಮಾತ್ರ ಯಾವ ಕಸ್ಟಮರ್ ಹೆಂಗ್ ಕೇಳ್ತಾರೆ ಅದ್ರ ತಕ್ಕಂಗೆ ಡೈಸ್ ಇಟ್ಟಿದ್ದೀವಿ ಇಲ್ಲೆಲ್ಲ ಪೇಂಟಿಂಗ್ ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಫುಲ್ ಟಾಪ್ ಇನ್ ನಂಬರ್ 1 ಅಲ್ಲಿ ಇದೆ ಸರ್ ನಾವು ಸರ್ ಇದು ಮನಿ ಕಂಟಿಗೆ ಮಾಡ್ಕೋಬಹುದು ಸರ್ ಟೋಟಲಿ ಆಲ್ ಬ್ರಾಂಡೆಡ್ ವಿ ಗಾಟ್ ಗೋದ್ರೇಜ್ ನೀವು ನೋಡ್ತಾ ಇದ್ದೀರಾ ಇದು ಡಬಲ್ ಮಷಿನ್ ಸರ್ ಈ ಮಷಿನ್ ಅಲ್ಲಿ ನಿಮಗೆ ಆಲ್ ಇನ್ 1 ಪ್ಲೇಟ್ಸ್ ಆಗುತ್ತೆ ಸರ್ ನೋಡಿ ಸರ್ ಇದು 5-in-1 ಮಷಿನ್ ಸರ್ ಇದು ಒಂದೇ ಮಷೀನಲ್ಲಿ ನಿಮಗೆ ಸ್ಕಬ್ಬರು ಡ್ರೈ ಫ್ರೂಟ್ಸು ಆಮೇಲೆ ಬ್ರಷು ಆಮೇಲೆ ಆಲ್ ಸೈಜ್ ಪ್ಲೇಟ್ಸು ಅರೇಕಾ ಎಲ್ಲ ಕೂಡ ಇದರಲ್ಲಿ ಮಾಡ್ಕೋಬಹುದು ಸರ್ ಒಂದೇ ಮಷೀನಲ್ಲಿ ನೀವು ನೋಡಿ ಸರ್ ಇಷ್ಟು ಮಾಲ್ ತೋರಿಸಿ ಅಂತ ಹೇಳಿ ನಾವು ನೋಡೋಣ ಸ್ವಂತ ಮ್ಯಾನುಫ್ಯಾಕ್ಚರ್ ಸರ್ ಇನ್ನೂ 4 ಗಾಡಿ ಬರುವುದಿದೆ ನಾಳೆ ನೋಡಿ ಸರ್ ಊಟದಲ್ಲಿ ಆಮೇಲೆ ಇದು ಡಿಸೈನಲ್ಲಿ ಬರುತ್ತೆ ನಮಗೆ ಸ್ಟಾರ್ ಡಿಸೈನಲ್ಲಿ ಬರುತ್ತೆ ನೋಡಿ ಕಲರ್ ಪ್ಲೇಟ್ಸ್ ಇದಾವೆ ಅರೇಕಾ ಕೂಡ ಮಾಡ್ಕೋಬಹುದು ಸರ್ ಲೋನ್ ನೋಡಿ ಸರ್ ನಾವು ಕೊಟೇಶನ್ ಕೊಡ್ತೀವಿ ಲೋನ್ ಮಾಡಿಸ್ಕೋಬಹುದು ಸರ್ ನೀವು ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಸಂಜು ಕುಟಿಮನಿ ಅಂತ ನಮ್ಮ ಕಂಪ್ನಿ ಬಂದ್ಬಿಟ್ಟು ಪ್ರಿನ್ಸ್ ಇಂಡಸ್ಟ್ರಿ ಅಂತ ಸೊ ನಾವು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರ್ ಆದ ಅತಿ ದೊಡ್ಡ ಹುಬ್ಬಳ್ಳಿಯಲ್ಲಿ ಮ್ಯಾನುಫ್ಯಾಕ್ಚರ್ ಸರ್ ಸ್ವಂತ ನಮ್ದಿರೋದು ಹುಬ್ಬಳ್ಳಿಯಲ್ಲಿ ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ನಾವು ಸಪ್ಲೈಯರ್ ಸರ್ ನಮ್ಮ ಬೆಂಗಳೂರಲ್ಲಿ ಗಿರಿನಗರ ಹೊಸಕೆರೆಹಳ್ಳಿಯಲ್ಲಿ ನಮ್ಮ ಶೋರೂಮ್ ಇದೆ ಸೊ ನಮ್ದು ಹುಬ್ಬಳ್ಳಿ ಮೇನ್ ಬ್ರಾಂಚ್ ಎಷ್ಟು ವರ್ಷದಿಂದ ನಿಮ್ಮ ಕಂಪ್ನಿ ಶುರು ಆಯ್ತು ಸರ್ ಸರ್ ನಮ್ಮ ಕಂಪ್ನಿ ಇವಾಗ 17 ವರ್ಷ ಆಗುತ್ತೆ ಸರ್ 17 ವರ್ಷದಿಂದ ಸ್ಟಾರ್ಟ್ ಆಗಿದೆ 17 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆವಾಗ ನಾವು ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಇದು ರೆಡಿ ಮಾಡ್ತಿದ್ವಿ ಪೇಪರ್ ಪ್ಲೇಟ್ಸ್ ಇವಾಗ ಏನು ಮಾಡಿದೀವಿ ಅಂದರೆ ಪುರುಷರಾಯಿತು ಮಹಿಳೆಯರಾಯಿತು ಆಮೇಲೆ ಇಲ್ಲಿ ಹುಡುಗರು ಆಯಿತು ಇವರು ಸ್ಕೂಲ್ ಕಲ್ತಿದ್ದಾರೆ ಇವಾಗ ಏನೋ ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ ಅವ್ರಿಗೆ ತುಂಬ ಬೆಸ್ಟ್ ಆಪರ್ಚುನಿಟಿ ತಂದೀವಿ ಸರ್ ನಾವು ಅಂದರೆ ಈಗ ಮನೆಯಲ್ಲಿ ಕುಂತು ಏನು ಮಾಡೋಕ್ಕಿಂತ ಸುಮ್ಮನೆ ಅವ್ರದ್ದು ಒಂದೊಂದು ಬ್ರ್ಯಾಂಡ್ ಮಾಡ್ಕೋಬೋದು ಅವ್ರ ಸ್ವಂತ ಈಗ ನಮ್ಮ ಸ್ವಂತ ಬ್ರ್ಯಾಂಡ್ ಹೆಂಗೆ ಮಾಡ್ಕೊಂಡಿದ್ದೀವಿ ಪ್ರಿನ್ಸ್ ಎಂಟರ್ಪ್ರೈಸ್ ಪ್ರಿನ್ಸ್ ಇಂಡಸ್ಟ್ರಿ ಅಂತ ಯಾವ್ದಾರ ನಾವು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ ಆ ಥರ ಅವ್ರು ಕೂಡ ಅವ್ರದ್ದೇ ಸ್ವಂತವಾದ ಬ್ರ್ಯಾಂಡ್ ಮಾಡ್ಕೋಬೋದು ಸರ್ ಇನ್ನು ನೋಡ್ತಾ ಇದ್ದೀರಾ ಇದು ಡಬಲ್ ಮಷಿನ್ ಸರ್ ಈ ಮಷಿನಲ್ಲಿ ನಿಮಗೆ ಆಲ್ ಇನ್ 1 ಪ್ಲೇಟ್ಸ್ ಆಗುತ್ತೆ ಸರ್ ನೋಡಿ ಸರ್ ಇದು ಒಂದೇ ಮಷೀನಲ್ಲಿ ಇಷ್ಟು ಪ್ಲೇಟ್ಸ್ಗಳನ್ನ ರೆಡಿ ಮಾಡ್ಕೊಬೋದು ಹೌದು ಸರ್ ಡಿಸೈನ್ ಕೂಡ ಮಾಡ್ಕೋಬೋದು ಊಟದಲ್ಲಿ ಮಾಡ್ಕೋಬೋದು ನಾಷ್ಟದಲ್ಲಿ ಮಾಡ್ಕೋಬೋದು ಪ್ರತಿಯೊಂದು ಮಾಡ್ಕೋಬೋದು ಸರ್ ನೀವು ಇದರಲ್ಲಿ ಒಂದೇ ಮಷೀನಲ್ಲಿ ಸರ್ ಯಾವ ವೆರೈಟಿ ಇದೆ ಸರ್ ನಿಮ್ಮ ಸರ್ ಮಷೀನಲ್ಲಿ ನೋಡಿ ಸರ್ ನಿಮಗೆ ಬಜೆಟ್ ತಕ್ಕಂಗೆ ಮಷೀನ್ ಇದಾವೆ ಸರ್ ಚಿಕ್ಕದು ಇದಾವೆ ಈಗಿನ 15,000 ಹಿಡಿದು 1.5 ಲಕ್ಷ ಹತ್ರ ಮಷೀನ್ ಇದಾವೆ ಸರ್ ಮಾತ್ರ ನೋಡಿ ಇದು ಇದೆ ಮಷೀನು ಆಮೇಲೆ ಇದು ಕೂಡ ಇದೆ ಚಿಕ್ಕದು ಇದಕ್ಕೆ ಸ್ವಲ್ಪ ದೊಡ್ಡದಿದೆ ಇದು 5-in-1 ಮಷಿನ್ ಸರ್ ಇದು ಒಂದೇ ಮಷೀನಲ್ಲಿ ನಿಮಗೆ ಸ್ಕಬ್ಬರು ಡ್ರೈ ಫ್ರೂಟ್ಸು ಆಮೇಲೆ ಬ್ರಷು ಆಮೇಲೆ ಆಲ್ ಸೈಜ್ ಪ್ಲೇಟ್ಸು ಅರೇಕಾ ಎಲ್ಲ ಕೂಡ ಇದರಲ್ಲಿ ಮಾಡ್ಕೋಬಹುದು ಸರ್ ಒಂದೇ ಮಷೀನಲ್ಲಿ ನೀವು ಇದು ಒಂದರಲ್ಲೇ ಎಲ್ಲನೂ ಮಾಡ್ಕೋಬಹುದು ಸರ್ ಆಮೇಲೆ ಸುಮಾರು ಡೈಸ್ ಇದಾವೆ ಡೈ ನಮ್ಮ ಕಡೆ ಯಾವುದು ಮಾಲ್ ಕಮ್ಮಿ ಇರಲ್ಲ ಸರ್ ಯಾವ ಕಸ್ಟಮರ್ ಹೆಂಗೆ ಕೇಳ್ತಾರೆ ಅದ್ರ ತಕ್ಕಂಗೆ ಡೈಸ್ ಇಟ್ಟಿದ್ದೀವಿ ಡೈ ಅಂದರೆ ಇದು ಪ್ಲೇಟ್ ಡಿಸೈನ್ಸ್ ಹಾಂ ಸೊ ಅವು ಇದಾವೆ ಸೈಜ್ ಇದಾವೆ ಆಮೇಲೆ ಇನ್ನೊಂದು ನಮ್ಮ ಇಲ್ಲಿ ಮಷಿನ್ ಇದೆ ನೋಡಿ ಸರ್ ಇಲ್ಲಿ ಇದು ಡಬಲ್ ಮಷೀನು ಡಬಲ್ ಫ್ರೇಮು 5-inch ಚಾನಲ್ ಸರ್ ಅದು ಇದಾ ಸರ್ ಹೌದು ಸೊ ಆ ಮಷೀನ್ ಇದಾವೆ ವಿಶೇಷತೆ ಏನಿದ್ರದ್ದು ಸರ್ ವಿಶೇಷ ಅಂದರೆ ಇದು ಫುಲ್ ಹೆವಿ ಡ್ಯೂಟಿ ಅಂತೀವಿ ಸರ್ ಇದನ್ನು ಹೆವಿ ಡ್ಯೂಟಿ ಮಾಡುತ್ತೆ ಸರ್ ಇದು ಫುಲ್ ಹೆವಿ ಸ್ವಲ್ಪ ಚಿಕ್ಕ ಡ್ಯೂಟಿ ಮಾಡೋದಿದೆ ಬಜೆಟ್ ಮೇಲೆ ಫ್ರೆಂಡ್ಲಿ ಆಗಿ ಹೋಗುತ್ತೆ ಸರ್ ಎಲ್ಲ ಥರ ಮೆಷಿನ್ಸು ನಿಮ್ಮ ಹತ್ರ ದೊರೆಯುತ್ತೆ ಹೌದು ಸರ್ ನೀವು ಏನು ಕೇಳ್ತೀರಾ ಅವೆಲ್ಲ ಸಿಗುತ್ತೆ ಸರ್ ಪೇಪರ್ ಪ್ಲೇಟೇ ಅಷ್ಟಂತೆ ಅಲ್ಲ ಸರ್ ಅಗರಬತ್ತಿ ಮಷಿನ್ ಆಯಿತು ಕರ್ಪೂರ ಮಷಿನ್ ಆಯಿತು ಶವೈ ಮಾಡೋ ಮಷಿನ್ ಆಯಿತು ಆಮೇಲೆ ಕರ್ಪೂರ ಮಾಡೋ ಮಷಿನ್ ಆಯಿತು ಆಮೇಲೆ ಹಲವಾರು ಇದೆ ಸರ್ ಭಾಳ ಇದ್ದಾವೆ ಹೇಳೋಕ್ಕೆ ನಮಗೆ ಟೈಮ್ ಇರೋಲ್ಲ ಮತ್ತು ಹೇಳೋಕ್ಕೂ ಅಷ್ಟು ಇದು ಆಗಲ್ಲ ಸರ್ ಯಾಕಂದರೆ ಭಾಳ ಮಷಿನ್ ಇದ್ದಾವೆ ನಿಮ್ಗೆ ಯಾವ್ದು ನೀಡಿದೆ ಇಲ್ಲ ಆ ಮಷಿನನ್ನು ನಾವು ಕೊಡ್ತೀವಿ ಸರ್ ಖಂಡಿತ ಫೋನ್ ಮಾಡಿ ಸರ್ ನಿಮ್ಗೆ ಯಾವ ಮಷಿನ್ ಬೇಕೋ ಆ ಮಷಿನ್ ಬಗ್ಗೆ ಮಾಹಿತಿ ಎಲ್ಲ ಹೇಳ್ಕೊಡ್ತೀವಿ ಸರ್ ಬನ್ನಿ ಸರ್ ನಿಮ್ಗೆ ಇದನ್ನು ರಾ ಮಟೀರಿಯಲ್ ತೋರಿಸ್ಕೊಡ್ತೀವಿ ಆಮೇಲೆ ಇಲ್ಲಿ ಬನ್ನಿ ಸರ್ ನಿಮಗೆ ತೋರಿಸ್ತೀವಿ ನಮ್ಮ ಮ್ಯಾನುಫ್ಯಾಕ್ಚರ್ ನಮ್ಮದೇ ನೋಡಿ ಸರ್ ಇಲ್ಲಿ ತೋರಿಸ್ತೀವಿ ಇಲ್ಲೆಲ್ಲ ಪೇಂಟಿಂಗ್ ಆಗುತ್ತೆ ಸರ್ ಫ್ರೇಮ್ ಪೇಂಟಿಂಗ್ ಆಗುತ್ತೆ ಇಲ್ಲೂ ಕೂಡ ಇಲ್ಲಿ ಜಾಗ ಸಾಲ್ತಾ ಇಲ್ಲ ಅಂತ ನಾವೇನು ಮಾಡಿದ್ದೀವಿ ಅಂದರೆ ಇನ್ನೂ ಬೇರೆ ಕೂಡ ಆಮೇಲೆ ಮಾಡಿದ್ದೀವಿ ಸರ್ ಯಾಕಂದರೆ ಇಷ್ಟು ನೀಡಿದೆ ಅಂದರೆ ಇದು ಮಷಿನ್ ಬಗ್ಗೆ ಭಾಳ ನೀಡಿದೆ ಅಂದರೆ ಫುಲ್ ನೀಡಿದೆ ಸರ್ ಇದು ಮಷಿನ್ ಆರ್ಡರ್ಗಳು ಬರ್ತಾ ಇದಾವೆ ನಿಮಗೆ ಹಾಂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಈಗ ನೋಡಿ ನಿಮ್ಗೆ ಇಲ್ಲಿ ಒಂದು ತೋರಿಸ್ತಿದ್ದೀನಿ ಇನ್ನೊಂದು ಕಡೆ ಮ್ಯಾನುಫ್ಯಾಕ್ಚರ್ 2 ಕಡೆ ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ 2 ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿ ಹೌದು ಅಷ್ಟು ಡಿಮ್ಯಾಂಡ್ ಇದೆ ನಿಮ್ಮ ಡಿಮ್ಯಾಂಡ್ ಇದೆ ಸರ್ ಡಿಮ್ಯಾಂಡ್ ಇದೆ ನಮ್ಮ ಪ್ರಾಡಕ್ಟ್ ಅಂದರೆ ಯಾಕಂದರೆ ಪ್ರಿನ್ಸ್ ಎಂಟರ್ಪ್ರೈಸ್ ಅಂದರೆ ಎಲ್ಲ ಆಲ್ ಓವರ್ ಕರ್ನಾಟಕ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಫುಲ್ ಟಾಪ್ ಇನ್ ನಂಬರ್ 1 ಅಲ್ಲಿ ಇದೆ ಸರ್ ನಾವು ಅಷ್ಟು ನಂಬಿಕೆ ಉಳಿಸ್ಕೊಂಡಿದ್ದೀರಾ ಹೌದು ಕಸ್ಟಮರ್ ಕಾಂಪ್ರಮೈಸೇ ಮಾಡಲ್ಲ ಮಷಿನ್ ಮೇಲೆ ಕಾಂಪ್ರಮೈಸ್ ಇರಲ್ಲ ಆಮೇಲೆ ನನಗೆ ಎದಕ್ಕೂ ಕಾಂಪ್ರಮೈಸ್ ಮಾಡಂಗೇ ಇಲ್ಲ ಸರ್ ಎಲ್ಲ ಫಸ್ಟ್ ಕ್ವಾಲಿಟಿ ಕೊಡ್ತೀವಿ ಸೆಕೆಂಡ್ ಕ್ವಾಲಿಟಿ ಕೊಡಂಗೇ ಇಲ್ಲ ಆಮೇಲೆ ನೀವು ದುಡಿಯೋಕ್ಕಂತ ನಿಮ್ಗೆ ಅದನ್ನು ಮೋಡಿಫೈ ಮಾಡ್ತೀವಿ ಸರ್ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅವೆಲ್ಲ ಏನು ರೇಟ್ ಇರುತ್ತೆ ಮಾರ್ಕೆಟಲ್ಲಿ ಟ್ರೈನಿಂಗ್ ಬೇಕಾದ್ರೂ ಕೊಡ್ತೀರಾ ನೀವು ಹೌದು ಟ್ರೈನಿಂಗು ಕೊಡ್ತೀವಿ ನೀವು ಇಲ್ಲಿ ಬಂದರೆ ಒಂದು ಸಲ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ ಸರ್ ಒಂದ್ಸಲ ಬನ್ನಿ ನೋಡಿ ನಿಮಗೆ ತೋರಿಸ್ಕೊಡ್ತೀವಿ ನಿಮಗೆ ನಮ್ಮ ಮ್ಯಾನುಫ್ಯಾಕ್ಚರ್ ತೋರಿಸ್ತೀವಿ ಆ ಬೆಳೆ ಗುಡಾಮ್ ತೋರ್ತೀವಿ ಇದಕ್ಕೆ ಬೇಕಾದ ರಾ ಮೆಟೀರಿಯಲ್ ಕೂಡ ತೋರಿಸ್ತೀವಿ ರಾ ಮೆಟೀರಿಯಲ್ ಕೂಡ ಸಪ್ಲೈ ಮಾಡ್ತೀವಿ ಮಷಿನ್ ಕೊಟ್ಟ ನಂತರ ರಾ ಮೆಟೀರಿಯಲ್ ಕೊಡೋಲ್ಲ ಅಂತ ಏನೂ ಇಲ್ಲ ಪ್ರತಿಯೊಂದು ಕೊಡ್ತೀವಿ ಸರ್ ಯಾವ ಕರೆಂಟಿಗೆ ಬಳಕೆ ಮಾಡ್ಬೋದು ಸರ್ ನಿಮ್ಮ ಮಷಿನ್
ಸರ್ ಇದು ಮನಿ ಕರೆಂಟಿಗೆ ಮಾಡ್ಕೋಬೋದು ಸರ್. ಇದು ನೀವು ಮನಿ ಕರೆಂಟಿಗೆ ಮಾಡ್ಕೋಬೋದು. ಬೇರೆ ಸಪ್ರೇಟ್ ಕಮರ್ಷಿಯಲ್ ತೊಗೋಬೇಕು, ಅದು ಮಾಡಬೇಕು, ಬೇರೆ ಮೀಟ್ರ್ ಇದು ಮಾಡಿಸ್ಬೇಕು, ಏನೂ ಇಲ್ಲ ಸರ್. ನಿಮ್ಮ ಮನೆ ಕರೆಂಟಲ್ಲಿ ಯೂಸ್ ಆಗುತ್ತೆ ಸರ್ ಇದು ಮಷೀನು. ಸರ್ ನಿಮ್ಮ ಹತ್ರ ಯಾವ್ಯಾವ ರೀತಿ ಡೈ ಸಿಗುತ್ತೆ ಸ್ವಲ್ಪ ತೋರಿಸ್ತೀರಾ? ಸರ್ ಬನ್ನಿ ನೋಡಿ, ಇವಾಗೆಲ್ಲ ಹೊಸ ಪ್ಯಾಕ್ ಐಟಮ್ ಇವೆಲ್ಲ. ಇವೆಲ್ಲ ಡೈಸ್ ಇದಾವೆ ನೋಡಿ ಸರ್ ಇಲ್ಲಿ. ಸಣ್ಣಿಂದ ಹಿಡಿದು ಊಟದವರೆಗೂ ಇದಾವೆ ಸರ್ ಡೈಸ್ ನಮ್ಮದು. ನೋಡಿ ಇವಾಗ ಇಲ್ಲಿ ನೋಡಿ ಸರ್, ಕಾಯಿಲ್ಸ್ ಇದಾವೆ. ಅದು ಬೇಕಾದ್ರೆ ಪಾರ್ಟ್ಸ್ ಸರ್, ಇದು ಮೇನ್ ಕಾಯಿಲ್ಸ್. ಇವೆಲ್ಲ ಕಾಯಿಲ್ ಇದಾವೆ. ಆನಂತರ ನೋಡಿ ಸರ್, ಇದು ನಾವು ಸ್ಪೆಷಲಾಗಿ ಮಷೀನಿಗೆ ಯೂಸ್ ಮಾಡಿದೆ ವಿ-ಗಾರ್ಡ್ ಮೋಟ್ರ್. ವಿ-ಗಾರ್ಡ್ ಮೋಟ್ರನೇ ಬ್ರ್ಯಾಂಡೆಡ್ ಟೋಟಲಿ ಆಲ್ ಬ್ರ್ಯಾಂಡೆಡ್ ವಿ-ಗಾರ್ಡ್ ಗೋದ್ರೇಜ್. ನೋಡಿ ಸರ್ ಇಲ್ಲಿ ಕಾಯಿಲ್ಸ್ ಇದಾವೆ. ಇಲ್ಲಿ ನೋಡಿ ಎಲ್ಲ ಸ್ಟಾಕ್ ಇದೆ ನಿಮ್ಮ ಹತ್ರ? ನಿಮಗೆ ಹೆಂಗ್ ಅನ್ಸುತ್ತೆ ಸರ್? ಸ್ಟಾಕ್ ಇದೆಯಾ ಇಲ್ಲ? ಸ್ಟಾಕ್ ಇದೆ, ತುಂಬಾ ಸ್ಟಾಕ್ ಇದೆಯಲ್ಲ. ಮಷೀನ್ ಸ್ಟಾಕ್ ಇದೆಯಾ ಇಲ್ಲ ಸರ್? ಇದೆ. ಇಲ್ಲಿ ನೋಡಿ ಎಷ್ಟು ರೆಡಿ ಆಗಿದೆ. ಇವೆಲ್ಲ ಡಿಸ್ಪ್ಯಾಚೇ ಇರೋದು ಸರ್. ಇವಾಗ ಈಗ ಡಿಸ್ಪ್ಯಾಚಿಗೆ ರೆಡಿ ಆಗಿದೆ. ರೆಡಿ ಆಗಿದೆ ಡಿಸ್ಪ್ಯಾಚಿಗೆ, ಇನ್ನೂ ರೆಡಿ ಆಗ್ತಿದೆ. ಅಲ್ಲಿ ಎಲ್ಲ ಅಷ್ಟು ಆರ್ಡರ್ ಇದೆ ಸರ್ ನಮ್ಮ ಹತ್ರ. ಆರ್ಡರ್ ಇಲ್ಲ ಅಂತಿಲ್ಲ, ಫುಲ್ ಆರ್ಡರ್ ಇದೆ. ಡಿಸ್ಪ್ಯಾಚ್ ಕಳ್ಸೋದೇ ಇದು ಇವೆಲ್ಲ ಮಷೀನ್. ಇವೆಲ್ಲ ಚೆಕ್ ಮಾಡ್ತೀವಿ, ಚೆಕ್ ಮಾಡಿದ್ರೆ ಎಲ್ಲ ಉಸ್ತೀವಿ. ಆಮೇಲೆ ಮಷೀನ್ ಹೋಗಿ ಅವ್ರ ಮನೆಗೆ ಕಳಿಸ್ವಿ. ನಮ್ಮ ಗಾಡಿದವರು ಫಿಟ್ಟಿಂಗ್ ಮಾಡಿ ಬರ್ತಾರೆ. ನೀವೇ ಇನ್ಸ್ಟಾಲೇಷನ್ ಕೂಡ ಮಾಡಿ ಬರ್ತಾರೆ? ಗಾಡಿ ಚಾರ್ಜ್ ನಾವು ತೊಗೊತೀವಿ, ಬಟ್ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಡ್ರೈವರು ಅವರೇ, ಟೆಕ್ನಿಷಿಯನು ಅವರೇ ಎಲ್ಲ ಮಾಡಿ ನಿಮಗೆ ತೋರಿಸಿ ಹೇಳಿ ಬಂದು ಬಿಡ್ತಾರೆ ಸರ್ ಅಲ್ಲಿಂದ. ಸರ್ ನೋಡ್ತಾ ಇದ್ರಿ, ಇಲ್ಲ ಪವರ್ ಪ್ಯಾಕ್ ಇದಾವೆ. ಇದು ಬೇಕಾದ ವಸ್ತು ಮೇನ್ ಪಾರ್ಟ್ಸ್ ಇದಾವೆ. ಇದೇನು ಸರ್ ಇದು? ಸರ್ ಇದು ನೋಡಿ, ಇದು ಸಿಲಿಂಡ್ರ್. ಇದು ಮಷೀನ್ ಬೇಕಾದ ಸಿಲಿಂಡ್ರ್ ನೋಡಿ ಸರ್. ಎಷ್ಟು ಇದಾವೆ ಸ್ಟಾಕ್ ನೋಡ್ತಿದ್ದೀರಲ್ಲ ಸರ್. ಕಸ್ಟಮರ್ ನೀವು ಕೊಡ್ಬೋದಲ್ಲ? ಕೊಡ್ಬೋದು ಸರ್, ಕೊಡ್ಬೋದು. ಅಷ್ಟು ಪವರ್ ಇದೆ ನಮ್ಮ ಹತ್ರ. ಫುಲ್ ಇದೆ ಅಲ್ಲ? ಫುಲ್ ಇದೆ ಸರ್. ನೋಡಿ ಸರ್. ಆಮೇಲೆ ಇಲ್ಲಿ ಬನ್ನಿ ಸರ್, ಡೈ ನೋಡಿ ಸರ್. ಇಲ್ಲಿ ಊಟದಲ್ಲಿ ಡೈಸ್, ಸ್ಟಾರ್ ಡೈ, ಎಲ್ಲ ರೀತಿ ಡೈಸ್ ರೆಡಿ ಇದೆ. ಆಲ್ ರೆಡಿ ಇದೆ ಸರ್. ಖಾಲಿ ಡಿಸ್ಪ್ಯಾಚ್ ಇರೋದು. ಇಲ್ಲಿ ನೋಡಿ ಸರ್, ಅದು ಬಿಡಿ. ಇಲ್ಲಿ ಮೇಲೆ ನಮ್ಮ ಮಷೀನಿಗೆ ಆಯಿಲ್ ಯೂಸ್ ಆಗುತ್ತಲ್ಲ, ಅದು ಯಾವ ಕಂಪ್ನಿ ನೋಡಿ ಸರ್. ಕಂಪ್ನಿದು ಮಾಲ್ ಮಾಡ್ತೀವಿ, ಇಂಡಿಯನ್ ಆಯಿಲ್. ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್. ಇಂಡಿಯನ್ ಆಯಿಲೇ ನೀವು ನೋಡ್ತಿದ್ದೀರಾ ಎಷ್ಟಿದೆ ಕ್ಯಾನು. 68 ಗ್ರೇಡ್ ಇಂಡಿಯನ್ ಆಯಿಲೇ. ಯಾವುದು ಸಾದಾ ಕೊಡಲ್ಲ, ಟೋಟಲಿ ಚಲೋ ಕ್ವಾಲಿಟಿನೇ ನಾವು ಕಂಪೇರ್ ಮಾಡೋದು ಸರ್. ಈಗ ನೀವು ತಗೊಂಡೋಗಿರೋ ಹಳೆ ಕಸ್ಟಮರ್ಸು ಏನು ಕಂಪ್ಲೇಂಟ್ ಏನು ಬಂದಿಲ್ಲ? ಇದು ಬರಂಗೇ ಇಲ್ಲ ಸರ್. ಯಾಕಂದ್ರೆ ಇಷ್ಟೊಂದು ಕ್ವಾಲಿಟಿ ಕೊಡ್ತಿದ್ರೆ ಯಾಕೆ ಬರುತ್ತೆ ಸರ್ ಕಂಪ್ಲೇಂಟು? ನೀವು ಕ್ವಾಲಿಟಿ ಕೊಡ್ತಾ ಇಲ್ಲ ಅಂದರೆ ಬರುತ್ತೆ. ನೀವು ಕ್ವಾಲಿಟಿ ಮೋಟ್ರ್ ಕೊಡ್ತಿದ್ದೀರಾ, ಕ್ವಾಲಿಟಿ ವೈರ್ ಕೊಡ್ತಿದ್ದೀರಾ, ಕ್ವಾಲಿಟಿ ಮಷಿನ್ ಕೊಡ್ತಿದ್ದೀರಾ, ಕ್ವಾಲಿಟಿ ಇದಿದೆ, ವೈರ್ಸ್ ಇದಾವೆ, ಪ್ಯಾನಲ್ ಬೋರ್ಡ್ ಇದಾವೆ ಅಂದರೆ ಬರೋದು ಬರೋಂಗೇ ಇಲ್ಲ ಸರ್. ನಿಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಹೆಂಗಿದೆ ಅಂತ ಸ್ವಲ್ಪ ತೋರಿಸ್ತೀರಾ? ಬನ್ನಿ ಸರ್, ಹೋಗೋಣ. ಇಲ್ಲಿ ನಾವು ಬಂದಿದ್ದೀವಿ, ಅದೇ ಮ್ಯಾನುಫ್ಯಾಕ್ಚರ್ ಯೂನಿಟ್ಗೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಪೇಪರ್ ಪ್ಲೇಟನ್ನು ಪಂಚ್ ರೆಡಿ ಆಗ್ತಿದೆ ಅಂತ. ಬನ್ನಿ ಸರ್, ನೋಡ್ತಾರೆ ನೋಡಿ ಸರ್. ಸರ್ ಇದು ಎಷ್ಟು? 10 ನಂಬರ್ ಸರ್ ಯೂಸ್ ಮಾಡ್ತಿದ್ರಿ ಇವಾಗ. 10 ನಂಬರ್ ಪ್ಲೇಟ್ಸ್ ಅದು. ಆಮೇಲೆ ನೋಡಿ ಇಲ್ಲಿ ಬಂದಿದೆ ಸರ್, ಇಲ್ಲಿ 8 ನಂಬರ್ ಇದೆ, ಪಂಚ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ನೋಡಿ 9 ನಂಬರ್ ಪಂಚಿಂಗ್ ಆಗ್ತಿದೆ. 9 ನಂಬರ್. ಆಮೇಲೆ ಕೂಡ ಇಲ್ಲಿ 8 ನಂಬರ್ ಪಂಚಿಂಗ್ ಆಗ್ತಿದೆ. ಆಮೇಲೆ ಇಲ್ಲಿ 7 ನಂಬರ್ ಪಂಚಿಂಗ್ ಆಗ್ತಿದೆ. ಆಮೇಲೆ ಇಲ್ಲಿ ನೋಡಿ 6 ನಂಬರ್ ಪಂಚಿಂಗ್ ಆಗ್ತಿದೆ. ಇವೆಲ್ಲ ರೆಡಿ ಆಗ್ತಿದೆ, ಪ್ಯಾಕಿಂಗ್ ಆಗ್ತಿದೆ. ಸೊ ಇವೆಲ್ಲ ನೋಡಿ, ಇಲ್ಲಿ ಈಗೆಲ್ಲ ಸರ್ಕಲ್ ಇದ್ದಾವೆ. ಆಮೇಲೆ ಇಲ್ಲಿ ಖಾಲಿ ಸರ್ಕಲ್ ಇರೋದು. ಆಮೇಲೆ ಇದ್ರ ಮೇಲೆ ಕಪ್ಪಾಡಿ ಏನಿದೆಯಲ್ಲ ರೆಡಿಯಾಗಿ ಎಲ್ಲ ಸ್ಟೋರ್ ಮಾಡಿದ್ದೀವಿ ಸರ್. ಇದು 1 ನಿಮಿಷಕ್ಕಲ್ಲ, ಅದು 1 ತಾಸಿಗೆ 13 kg ರೆಡಿ ಆಗುತ್ತೆ ಸರ್. 1 ಗಂಟೆಗೆ 13 kg? ಒಂದು ಗಂಟೆಗೆ 13 kg ರೆಡಿ ಆಗುತ್ತೆ ಸರ್. ಇನ್ನೊಂದು ಏನು ಅನ್ಬೇಕಂದ್ರೆ, ನೀವು ನೋಡಿ ಸುಮ್ಮನೆ ನಿಮಗೆ ವಿಡಿಯೋ ಮಾಡಿಸ್ತೀವಿ ಅಂತ ಚಾಲು ಮಾಡಿಲ್ಲ ಇಲ್ಲಿ. ಇದು ಕಂಟಿನ್ಯೂ ನಮಗೆ 12 ತಿಂಗಳ ಕೂಡ ನೀಡಿದ್ದಾವೆ ಸರ್, ಕಂಟಿನ್ಯೂ. ಅದಕ್ಕೆ ನಾವೇ ಅಂತೀವಿ, ಈಗ ಜನರಿಗೆ ಮಷಿನ್ ಕೊಡ್ತಿದ್ದೀವಿ, ಅವರೇ ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅವ್ರದ್ದೇ ಯೂನಿಟ್ ಆಗಲಿ ಅಂತ ನಮ್ಮ ಕಡೆಯಿಂದ ಇದು ಮಾಡ್ತಿದ್ದೀವಿ ಸರ್. ಇದು ರಾ ಮೆಟೀರಿಯಲ್ ಕೊಡ್ತೀವಿ ನಿಮಗೆ, ಪ್ರತಿಯೊಂದು ನೀರು ಮಾಡ್ತೀವಿ ಸರ್. ನಾವು ನಿಮಗೆ ಎಕ್ಸ್ಪ್ಲೇನ್ ಕೂಡ ಕೊಡ್ತೀವಿ, ಮಾರ್ಕೆಟಲ್ಲಿ ಯಾವ ಥರ ಮಾಡಬೇಕು ಹೆಂಗಿಲ್ಲ ಅವೆಲ್ಲ ಕೂಡ ಎಕ್ಸ್ಪ್ಲೇನ್ ನಮ್ಮ ಸ್ಟಾಫ್ ಅವರು ಮಾಡ್ತಾರೆ. ಎಲ್ಲನೂ ಹೇಳ್ಕೊಡ್ತೀರಾ? ಹೌದು ಸರ್. ಈಗ ಬನ್ನಿ ಸರ್, ಇವಾಗ ನಿಮ್ಗೆ ರಾ ಮೆಟೀರಿಯಲ್ ತೋರಿಸ್ತೀನಿ. ರಾ ಮೆಟೀರಿಯಲ್ ಎಷ್ಟು ಸ್ಟಾಕ್ ಇದೆ, ಮಷೀನ್ ಎಷ್ಟು ಸ್ಟಾಕ್ ಇದಾವೆ, ಪ್ರತಿಯೊಂದು ಕೂಡ ನಿಮಗೆ ಪಿನ್ ಟು ಪಿನ್ ತೋರಿಸ್ಕೊಡ್ತೀನಿ ಸರ್ ನಮ್ಮ ಮ್ಯಾನುಫ್ಯಾಕ್ಚರಲ್ಲಿ. ಸರ್ ಇವಾಗ ನೋಡಿ, ನಿಮಗೆ ಅಲ್ಲಿ ಕೂಡ ತೋರಿಸಿದ್ದೆ ಸ್ಟಾಕ್ ಎಷ್ಟಿದೆ ಅಂತ, ಇಲ್ಲೂ ಕೂಡ ತೋರಿಸ್ತೀವಿ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ತೋರಿಸ್ತಿದ್ದೀವಿ, ನಿಮಗೆ ಬೇರೆ ಯಾವುದೂ ತೋರಿಸ್ತಿಲ್ಲ. ಸ್ವಲ್ಪ ಕ್ಯಾಮರಾ ಈ ಕಡೆ ತೆಗಿಸಿ ಎಷ್ಟು ದೊಡ್ಡದು ಗುಡಾಮ್ ಇದೆ ಅಂತ ತೋರಿಸಿ. ಮ್ಯಾನುಫ್ಯಾಕ್ಚರ್ ಅಂತ ಹೌದಾ ಅಲ್ಲ? ನಾವು ಹೌದು ಸರ್. ಕಾಣಿಸುತ್ತಾ? ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ನಾವು? ಮಾಡ್ಬೋದು ಸರ್. ಮಾಡಿದೀವೇ ಇಲ್ಲೋ? ಮಾಡಿದ್ದೀರಾ ಸರ್? ಮ್ಯಾನುಫ್ಯಾಕ್ಚರ್ ಮಾಡಿದೀವೋ ಮಾಡಬೇಕಾ? ಮಾಡಿದ್ದೀರಾ ಆಲ್ರೆಡಿ? ಆಗಿದ್ದೀನಾ? ನೋಡಿ ರಾ ಮೆಟೀರಿಯಲ್ ಸ್ಟಾಕ್ ಇದೆ. ಹೌದು. ನೀಡಾಗತ್ತಾ? ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತೀವಿ ಸರ್ ನಾವು. ಸುಮ್ಮನೆ ಬಾಯಿ ಮಾತಿರಲ್ಲ, ತೋರಿಸ್ಕೊಡ್ತೀವಿ ಸರ್ ನಾವು. ಓಕೆನಾ? ಬನ್ನಿ ಸರ್, ತೋರಿಸ್ತೀನಿ ನಿಮಗೆ. ಅದನ್ನು ಆಮೇಲೆ ಮಾಡೋಣ ಅಂತ. ಬನ್ನಿ ಸರ್, ಇಲ್ಲಿ ನೋಡಿ ಸರ್, ಫ್ರೇಮ್ ನೋಡಿ ಸರ್, ನೋಡ್ತಿದ್ದೀರಾ ಎಷ್ಟಿದೆ ಅಂತ. ಫ್ರೇಮ್ ವರ್ಕ್ ಎಲ್ಲ ಇಲ್ಲಿ ರೆಡಿ ಆಗುತ್ತೆ. ಎಲ್ಲ ಪೇಂಟಿಂಗ್ ಕೂಡ ಇಲ್ಲಿ ಆಗ್ತದೆ. ನಾನು ಆಗಲೇ ಹೇಳಿದೆ ಸರ್, ನಮಗೆ ಜಾಗ ಅಲ್ಲೇ ನೀಡ್ ಇಷ್ಟಿದೆ, ಕಸ್ಟಮರ್ ಅಂದರೆ ಇಷ್ಟು ನೀಡಿದೆ ಅಂದರೆ ಎರಡು ಕಡೆ ಮಾಡಬೇಕಾಯ್ತು ನಮಗೆ. ಬನ್ನಿ ಸರ್, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸರ್, ಇಲ್ಲಿ ಕೂಡ ರೆಡಿಯಾಗಿ ಇಲ್ಲೇ ರೆಡಿ ಆಗುತ್ತೆ ಸರ್.
ಫಿಟ್ಟಿಂಗ್ ಅಲ್ಲಾಗತ್ತೆ, ಇವೆಲ್ಲ ರೆಡಿ ಆಗುತ್ತೆ ನೋಡಿ ಸರ್. ಬನ್ನಿ ಸರ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ರೆಡಿ ಮಾಡ್ತಿದ್ದಾರೆ. ಪೇಂಟಿಂಗ್ ಎಲ್ಲ ಇಲ್ಲ. ಹಾಂ ನೋಡಿ ನೀವು ಪೇಂಟ್ ಮಾಡ್ತಿದ್ದೀರಾ ಇಲ್ಲ? ಹಾಂ ಮಾಡ್ತಾ ಇದ್ದಾರೆ ನೋಡಿ. ಪೇಂಟಿಂಗ್ ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಸರ್ ನಮ್ಮದು. ಅಂದರೆ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್. ಓನ್ ಮ್ಯಾನುಫ್ಯಾಕ್ಚರ್. ಓನ್ ಮ್ಯಾನುಫ್ಯಾಕ್ಚರ್ ಸರ್ ನಾವು. ಓನ್ ಮ್ಯಾನುಫ್ಯಾಕ್ಚರ್ ಕಾಣ್ತಿದ್ವಲ್ಲ ಸರ್? ಕಾಣಿಸ್ತಿದೆಯಲ್ಲ? ಓಕೆ ಬನ್ನಿ ಸರ್. ಇವಾಗ ನಿಮ್ಗೆ ರಾ ಮೆಟೀರಿಯಲ್ ತೋರಿಸ್ಕೊಡ್ತೀನಿ ಸರ್. ಕೆಲವೊಂದು ಅಂತಾರೆ ಇಲ್ಲ ಇವರು ಬೇರೆ ಗುಡಾಮಿ ಹೋಗಿರಬೇಕು, ಬೇರೆ ಇದು ಮಾಡ್ತಿರ್ಬೇಕು ಅಂತ. ಬ್ರ್ಯಾಂಡ್ ತೋರಿಸ್ತೀನಿ ಸರ್. ಬ್ರ್ಯಾಂಡ್ ಸರ್ ನೋಡಿ ಸರ್. ಇವೆಲ್ಲ ಏನು ಸರ್ ಚೀಲಗಳು? ಇವೆಲ್ಲ ರಾ ಮೆಟೀರಿಯಲ್ ಸರ್ಕಲ್ ಸರ್. ರಾ ಮೆಟೀರಿಯಲ್ಸ್? ಹೌದು ರಾ ಮೆಟೀರಿಯಲ್ ಸರ್ಕಲ್ ಸರ್. ಇಲ್ಲಿ ನೋಡಿ ಸರ್. ಪ್ರಿನ್ಸ್ ನಿಮ್ಮದೇ ಬ್ರ್ಯಾಂಡಿಂದು? ಹಾಂ ಪ್ರಿನ್ಸ್ ಪೇಪರ್. ಅಲ್ಲಿ ಕೂಡ ನಾವು ನಿಮಗೆ ಅಲ್ಲಿಂದ ಇದು ರೆಡಿಯಾಗಿ ಅದು ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ರೆಡಿ ನಾವು ಮಾಡ್ತೀವೋ ಬೇರೆ ಮಾಡ್ತಿದ್ದೀರ ಅಂತ. ಓಕೆ ನೋಡಿ ರಾ ಮೆಟೀರಿಯಲ್ ಎಷ್ಟಿದ್ದಾವೆ ನೋಡಿ ಸರ್, ಎಷ್ಟಿದೆ ಅಂತ ನೀವೇ ಚೆಕ್ ಮಾಡ್ಬೋದು. ಫುಲ್ ಇದೆಯಲ್ಲ ಮಾಲ್ ಇದೆಯಾ ಸರ್? ಇಲ್ಲಿ ನೋಡಿ ಸರ್ ತೋರಿಸ್ತೀನಿ. ಎಲ್ಲ ಪ್ರಿನ್ಸ್ ಬ್ರ್ಯಾಂಡಿಂದ ರೆಡಿ ಇದೆ. ನಮ್ಮದೇ ಇದೆನಾ? ಬೇರೆ ಯಾರ್ದು ಇದೆಯಾ? ಯಾರ್ದಿಲ್ಲ ಸರ್, ನಿಮ್ಮದೇ ಇದೆ. ನಮ್ಮದೇ ಗುಲಾಮ್ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್. ನಿಮಗೆ ಕನ್ಫರ್ಮ್ ಆಗಿದೆಯಾ? ಆಗಿದೆ. ನಿಮ್ಮ ಸಬ್ಸ್ಕ್ರೈಬರ್ ಕನ್ಫರ್ಮ್ ಆಗಿದೆಯಾ? ಆಗಿದೆ ಸರ್. ಹಾಂ ಆಗಿದೆ. ಬನ್ನಿ ನೀವು ಬೇರೆ ಕಡೆ ತೋರಿಸ್ಲಾ? ಬನ್ನಿ ಸರ್. ಯಾವ್ದು ಬೇಕು ಹೇಳಿ ಕೊಡ್ತೀವಿ ಅಂತ ಕೊಡ್ತೀವಿ ನೋಡಿ ಸರ್. ನಮ್ಮದೇನಾ? ನಿಮ್ಮದೇ ಸರ್. ಹೌದಾ? ಕನ್ಫರ್ಮಾ? ಕನ್ಫರ್ಮ್ ನೋಡಿ ಸರ್, ಆಲ್ ಓವರ್ ಕರ್ನಾಟಕ ಸಪ್ಲೈಯರ್ ಸರ್ ನಾವು. ಇಷ್ಟು ಮಾಲ್ ತೋರಿಸಿ ಅಂತ ಹೇಳಿ ನಾವು ನೋಡೋಣ. ಸ್ವಂತ ಮ್ಯಾನುಫ್ಯಾಕ್ಚರ್ ಸರ್. ಇನ್ನೂ 4 ಗಾಡಿ ಬರುವುದಿದೆ ನಾಳೆ. ಹೌದಾ? ಹಾಂ. ಸೊ ಪ್ರತಿಯೊಂದು ಕೂಡ ನಾವೇ ರೆಡಿ ಮಾಡ್ತೀವಿ, ಹೊರಗಿಂದ ಐಟಮ್ಸ್ ಬರೋಲ್ಲ. ನಮ್ಮದೇ ಆದ ಸ್ವಂತ ಮ್ಯಾನುಫ್ಯಾಕ್ಚರ್ ಸರ್. ಓಕೆನಾ? ಬನ್ನಿ ಸರ್ ತೋರಿಸ್ತೀನಿ ಸರ್. ಈ ಕಡೆ ಏನಿದೆ ಸ್ವಲ್ಪ ತೋರಿಸ್ತೀರಾ? ಇದು ಊಟದಲ್ಲಿ ಸರ್. ಊಟದಲ್ಲಿ? ಹಾಂ. ನೋಡಿ ಸರ್ ಊಟದಲ್ಲಿ. ಸರ್ ನೋಡಿ ಸರ್ ಎಷ್ಟು ಹೈಟ್ ಇದೆ. ಹೌದು. ಇದ್ರ ಮುಂದೆ ಎಷ್ಟಿದ್ದೀನಿ ನಾನು? ತುಂಬ ಕುಳ್ಳ ಇದ್ದೀರಾ. ಹಾಂ ತುಂಬ ಚಿಕ್ಕಕ್ಕಿದ್ದೀರಾ. ಹೌದಲ್ವಾ? ಹೌದು. ಸರ್ ನೋಡಿ ಎಷ್ಟಿದೆ ಅಂತ. ಕಲರ್ ಇದ್ದಾವೆ. ಗ್ರೀನು, ಮಲ್ಟಿ, ಸಿಲ್ವರು. ಆಲ್ ಓವರ್ ಕರ್ನಾಟಕ ಸೇಲ್ ಆಗುತ್ತೆ ಸರ್ ನಮ್ಮ ಮಾಲ್. ಹೌದಾ? ಅಲ್ಲ, ಆಲ್ ಓವರ್ ಕರ್ನಾಟಕ ಸೇಲ್ ಆಗ್ಲಿಕ್ಕಂದ್ರೆ ಇಷ್ಟು ಮಾಲ್ ಯಾಕೆ ಇಡ್ತೀವಿ ಸರ್? ಸುಮ್ಮನೆ ಟೈಮ್ ಪಾಸಾ? ಇಲ್ಲ. ಹಾಂ ಇಟ್ಟಿದ್ದೀನಾ? ಬರಾಬರ್ ಇದೆಯಾ? ನಿಮಗೇನು ಅನ್ಸುತ್ತೆ? ಆಲ್ ಓವರ್ ಕರ್ನಾಟಕ ಸಪ್ಲೈಯರ ಹೌದಾ ನಾವು? ಹೌದು ಸರ್. ಹೌದು. ಗ್ಯಾರಂಟಿ ಆಯ್ತಾ? ಅದಕ್ಕೆ ಮುಂಚೆ ನಿಮ್ಗೆ ಗ್ಯಾರಂಟಿ ಆಗಿಲ್ಲ. ಇವಾಗ ಗ್ಯಾರಂಟಿ ಆಗಿದೆ. ಆಗಿದೆಯೋ ಇಲ್ಲೋ? ಆಗಿದೆನಾ ಸರ್? ನಿಮ್ಮ ಹತ್ರ ಯಾವ ಪೇಟ್ ಸಿಗುತ್ತೆ ಸರ್? ಬನ್ನಿ ತೋರಿಸ್ತೀನಿ. ನೋಡಿ ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗೋದು ಇಲ್ಲಿಂದ ಪೇಪರ್ ಪ್ಲೇಟ್ಸ್ ಇವೆಲ್ಲ ನೋಡಿ. 6, 7, 8, 9, 10, 12. ಆಮೇಲೆ ಇದು ಬಫೆಟ್ ಎಲ್ಲ ಇದೆ ಸರ್. ಆಮೇಲೆ ಇದು ಡಿಸೈನಲ್ಲಿ ಬರುತ್ತೆ, ನಮಗೆ ಸ್ಟಾರ್ ಡಿಸೈನಲ್ಲಿ ಬರುತ್ತೆ ನೋಡಿ. ಕಲರ್ ಪ್ಲೇಟ್ಸ್ ಇದ್ದಾವೆ ನೋಡಿ. ಇದು ಇದ್ದಾವೆ. ಇದೇ ಎಲ್ಲ ಒಂದೇ ಮಷೀನಲ್ಲಿ ಮಾಡ್ಕೋಬೋದು. ಒಂದೇ ಮಷೀನಲ್ಲಿ ನೀವು ಅರೆಕ ಕೂಡ ಮಾಡ್ಕೋಬೋದು. ಅಡಿಕೆ ತಡಿಕೆನೂ ಮಾಡ್ಕೋಬೋದು ಸರ್ ನೀವು. ಎಲ್ಲವೂ ನಿಮ್ಮ ಒಂದೇ ಮಷೀನಲ್ಲಿ ರೆಡಿ ಆಗುತ್ತೆ ಸರ್. ಆಮೇಲೆ ಇದು ರೆಡಿ ಆಗುತ್ತೆ. ಆಮೇಲೆ ನೀವು ಬಂದುಬಿಟ್ಟು ಇವಾಗ ನಿಮಗೆ ಸ್ಕಬ್ಬರು, ಬ್ರಷು, ಆಮೇಲೆ ಡ್ರೈ ಫ್ರೂಟ್ಸ್ ಇರ್ತಲ್ಲ, ಪ್ಯಾಕಿಂಗು, ಮಸಾಲ ಪ್ಯಾಕಿಂಗು, ಅದು ಕೂಡ ನೀವು ಒಂದೇ ಮಷೀನಲ್ಲಿ ಮಾಡ್ಕೋಬೋದು ಸರ್ ನೀವು. ಇದು ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಸರ್ ಇದು ಪ್ಲೇಟ್ಸ್? ಸರ್ ಇದು ಯೂಸ್ ಪ್ಲೇಟ್ ಆಗೋದು ಅಂದರೆ ಫಂಕ್ಷನಿಗೆ ಆಗುತ್ತೆ, ಮದುವೆ ಸೀಸನಿಗೆ, ಬರ್ಡೇಗೆ, ಆಮೇಲೆ ಪ್ರತಿಯೊಂದು ಹಬ್ಬ ಇರಲಿ ಯಾವುದಕ್ಕೂ ಎಲ್ಲಕ್ಕೂ ಯೂಸ್ ಆಗುತ್ತೆ. ಮನಿ ಓಪನಿಂಗ್ ಆಯಿತು, ಎಲ್ಲವೂ ಯೂಸ್ ಆಗುತ್ತೆ ಸರ್. ಇದು ಟೋಟಲಿ ಫಂಕ್ಷನಿಗೆ ಯೂಸ್ ಆಗುತ್ತೆ ಸರ್. ಇದು ತಟ್ಟೆ ತೊಳೆಯೋದ್ರಿ ಸಮಸ್ಯೆ ಅಂತ ಇದು ಉಪಯೋಗ ಆಗುತ್ತೆ. ಈ ತಟ್ಟೆ ತೊಳೆಯೋದು ಬೇಡ, ತಟ್ಟೆ ತೊಳೆಯೋರಿಗೂ ಕೂಡ ರೊಕ್ಕ ಕೊಡಬೇಕು. ಆಮೇಲೆ ಇದು ಹೊರಗಿಂದ ಪ್ಲೇಟ್ಸ್ ತರೋದು ಅದಕ್ಕೂ ರೊಕ್ಕ ಕೊಡಬೇಕು. ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಕಾಸ್ಟಿಂಗ್ ಕಂಪ್ಯಾರಿಸನ್ ಮಾಡಿದರೆ ನಮ್ಮದು ಬಫೆಟು ಆಯಿತು ಮತ್ತು ಇದು ನಾಷ್ಟಾ ಪ್ಲೇಟ್ಸ್ ಆಯಿತು, ಇದು ಓಕೆ ಆಗಿಬಿಡುತ್ತೆ ಸರ್. ಇದು ಒಂದೇ ಏನಿಲ್ಲ, ತಿಂದರೆ ಹೋಗಿದ್ರು ಮುಗೀತು ಸರ್. ಈಗ ನಿಮ್ಮ ಮಷೀನಿಗೆ ಬ್ಯಾಂಕಲ್ಲಿ ಯಾವ ರೀತಿ ಲೋನ್ ಸಿಗುತ್ತೆ ಸರ್? ಲೋನ್ ನೋಡಿ ಸರ್, ನಾವು ಕೊಟೇಶನ್ ಕೊಡ್ತೀವಿ, ಲೋನ್ ಮಾಡಿಸ್ಕೋಬೋದು ಸರ್ ನೀವು. ಹೌದಾ? ಹಾಂ, ಕೊಟೇಶನ್ ಕೊಡ್ತೀವಿ, ಲೋನ್ ಮಾಡಿಸ್ಕೋಬೋದು. ಮತ್ತು ನೋಡಿ ಇಲ್ಲಿ ಇನ್ನು ಬೇರೆ ಗೋಡಾಮಲ್ಲಿ ಬಂದಿದ್ದೀವಿ. ಇದು ಇನ್ನೊಂದು ಗೋಡಾನ? ಇನ್ನೊಂದು ಗೋಡಾಮು. ನಿಮಗೆ ಎಲ್ಲವೂ ಗೋಡಾಮ್ ತೋರಿಸ್ತಿದ್ದೀನಿ. ಓಕೆನಾ? ಎಷ್ಟು ಗೋಡಾಮ್ ಇದೆ ನಮ್ಮದು? 3-4 ಇದೆ ಸರ್. ಆಯಿತಾ? ಎಲ್ಲದಲ್ಲಿ ಎಷ್ಟು ಮಷಿನ್ ಫುಲ್ ಇದೆ? ಎಲ್ಲ ಫುಲ್ ನೋಡಿ, ಪ್ಯಾಕ್ ಮಾಡಿ ಇಟ್ಟಿದ್ವಿ. ಆರ್ಡರ್ಸ್ ಇದಾವೆ, ರೆಡಿ ಆಗಿದೆ ಸರ್. ಇದು ಹೋಗೋಕ್ಕೆ ಎಲ್ಲ ಹೋಗೋದಕ್ಕೆ ಇವೆಲ್ಲ ಅಲ್ಲಿ ಕೂಡ ಇದ್ದಿದ್ದಿಲ್ಲ ಹೋಗೋದಕ್ಕೆ, ಇಲ್ಲಿ ಕೂಡ ಇದ್ದಿದ್ದಿಲ್ಲ ಹೋಗೋದಕ್ಕೇನೆ, ಅಷ್ಟು ಆರ್ಡರ್ ಇದ್ದಾವೆ. ಬನ್ನಿ ನೋಡಿ ತಗೊಳ್ಳಿ, ಚೆನ್ನಾಗಿದ್ದಾವೆ. 11 ತಿಂಗಳ ನಡೆಯುವಂಥ ಬಿಸ್ನೆಸ್ ಇದು. ಏನು ನಿಮಗೆ ಲಾಸೇ ಇಲ್ಲ. ಯಾಕಂದರೆ ನೀವು ನೋಡಿದ್ದೀರ, ನಿಮ್ಮ ಮನೆಯಲ್ಲಿ ಫಂಕ್ಷನ್ ಆಗುತ್ತೆ. ಫಂಕ್ಷನ್ ಆದಾಗ ನಿಮಗೂ ಯೂಸ್ ಅಂತ ಬೇಕೇ ಬೇಕು. ಆಮೇಲೆ ನಮ್ಮ ತೆಳಗೆ ಬರೋ ಸ್ಕ್ರೀನಲ್ಲಿ ನಂಬರಲ್ಲಿ ಕಾಲ್ ಮಾಡಿ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡಿ ನಿಮಗೆಲ್ಲ
ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಹೇಳ್ತಾರೆ. ಫೋನಲ್ಲಿ ಪೂರ್ತಿ ಮಾಹಿತಿ ಸಿಗಲ್ಲ, ನಿಮ್ಗೆ ಏನಿದ್ರು ಕೂಡ ಇಲ್ಲಿ ಬಂದಾಗೆ ಸಿಗುತ್ತೆ ಸರ್.